ಪ್ರಿಯ ಸ್ನೇಹಿತರೆ, ನೀವು ಯಾವಾಗಲೂ ಚಿಂತೆಯಲ್ಲಿ ಮುಳುಗೋಗಿದ್ರೆ ಈ ಸಣ್ಣ ಕಥೆಯನ್ನು ಒಮ್ಮೆ ಕೇಳಿ. ಒಂದೂರಲ್ಲಿ ಒಬ್ಬ ಯುವಕ, ಪಾಪ ಅವನಿಗೆ ಯಾಕೋ ಆರೋಗ್ಯನೇ ಸರಿ ಇಲ್ಲ. ಮನಸ್ಸಿನ ಕಿರಿಕಿರಿ ಒಂದಾದ್ಮೇಲೆ ಒಂದು ಸಮಸ್ಯೆ ಬರ್ತಾ ಇತ್ತು. ಅವನ ಆರೋಗ್ಯ ನೋಡಿದರೆ ದಿನ ದಿನ ಹದಗೆಡ್ತಾ ಇತ್ತು. ಯುವಕ ನೋಡಿದರೆ ಸಣ್ಣ ವಯಸ್ಸಿನವನು, 28-30 ವರ್ಷ. ಆರೋಗ್ಯ ಕೈ ಕೊಡ್ತಾ ಇತ್ತು. ಸೊಣಕಲ್ ದೇಹ, ವಯಸ್ಸಿಗೆ ತಕ್ಕಂತೆ ಇರಲಿಲ್ಲ ಅದು. ಯಾವಾಗಲೂ ಚಿಂತಾಕ್ರಾಂತವಾಗಿರುವ ಕಣ್ಗಳು, ಸೋರೋ ಮೂಗು, ಬಾಗಿರೋ ಬೆನ್ನು, ಅಸ್ಪಷ್ಟ ಮಾತು. ವಯಸ್ಸಾದವ್ರ ಥರ ಇದ್ದ ಅವನು. ಎಲ್ಲ ವೈದ್ಯರ ಹತ್ರ ಹೋದ. ಹೊಟ್ಟೆ ತುಂಬ ಮಾತ್ರೆ ತಿಂದ, ಲೀಟರ್ ಗಟ್ಟಲೆ ಔಷಧಿ ಕುಡ್ದ. ಆರೋಗ್ಯ ಏನು ಸುಧಾರಿಸಲಿಲ್ಲ. ದುಡ್ಡು ಬೇಕಲ್ವಾ ಮತ್ತೆ ಔಷಧಿ ಕೊಂಡ್ಕೊಳ್ಳಿಕ್ಕೆ. ಎಲ್ಲೆಲ್ಲೋ ಕೆಲಸ ಮಾಡ್ತಿದ್ದ, ಅದಾಗಲಿಲ್ಲ. ಕೊನೆಗೆ ಯಾರೋ ಹೇಳಿದ್ರು ಜ್ಯೋತಿಷ್ಯರ ಕಡೆ ಹೋಗು ಅಂತ. ಅವರು ಒಂದು ರಟ್ಟೆ ತುಂಬುವಷ್ಟು ಯಂತ್ರ ಕಟ್ಟಿದ್ರು. ಇನ್ನು ಕೆಲವರು ಹೋಮ ಮಾಡಿಸಿದ್ರು. ಸಾಲ ಆಯ್ತು ವಿನಃ ಇವನ ಆರೋಗ್ಯ ಏನು ಸುಧಾರಿಸಲಿಲ್ಲ. ಒಂದು ದಿವಸ ಇವನು ತುಂಬ ಹತಾಶೆಯಾಗಿ ಕೂತ್ಕೊಂಡಾಗ ಅವನ ಸಂಬಂಧಿಕರು ಯಾರೋ ಒಂದು ಹೊಸ ಸುದ್ದಿ ಹೇಳಿದರು. ಏ ದಡ್ಡ, ಇಲ್ಲೇ ಇದೆಯಲ್ಲೋ, ಏನು ಪ್ರಯೋಜನ ಮಾಡಿಕೊಂಡಿಲ್ಲ. ಇಲ್ಲೇ ಒಂದು 60 ಮೈಲ್ ದೂರ ಹೋದರೆ ಒಂದು ವಿಷ್ಣು ದೇವಾಲಯವಿದೆ, ಗೊತ್ತಿಲ್ವ ನಿನಗೆ? ತುಂಬ ಜಾಗೃತವಾದ ಸ್ಥಳ ಅದು. ಅಲ್ಲಿ ಹೋಗಿ 15 ದಿವಸ ಸೇವೆ ಮಾಡಬೇಕು. ಪಕ್ಕದಲ್ಲಿ ಒಂದು ನದಿ ಇದೆ. ಸ್ನಾನ ಮಾಡಿಕೊಂಡು ಮಂತ್ರ ಹೇಳ್ಕೊಂಡು 15 ದಿವಸ ಅಲ್ಲೇ ಇರಬೇಕು. ಸ್ನಾನ ಮಾಡಿ ಪ್ರದಕ್ಷಿಣೆ ಹಾಕಿ ಮಂತ್ರ ಹೇಳ್ಕೊಂಡು 15 ದಿವಸ ಅಲ್ಲೇ ಇದ್ದು ಸೇವೆ ಮಾಡು. ನಿನಗೆ ಸ್ವಪ್ನ ಆಗುತ್ತೆ, ಅಂದರೆ ಕನಸು ಬೀಳುತ್ತೆ. ಕನಸಲ್ಲಿ ವಿಷ್ಣು ನಿನಗೆ ಹೇಗೆ ಉದ್ಧಾರ ಆಗಬೇಕು ಅಂತ ಹೇಳ್ಕೊಡ್ತಾನೆ, ಹೋಗು ಅಂದ. ಹೌದಾ ಅಂತ ಓಡಿದ ಇವನು ಉತ್ಸಾಹದಿಂದ. 15 ದಿವಸಗಳ ಕಾಲ ಅರ್ಚಕರು ಹೇಗೆ ಹೇಳಿದ್ರು ಹಾಗೇ ಸೇವೆ ಮಾಡಿದ. 15 ದಿವಸ ಸೇವೆ ಮುಗಿಸಿ ರಾತ್ರಿ ಮಲ್ಕೊಂಡಾಗ ಹೇಳಿದ್ರಲ್ಲ ಮೊದಲೇ, ಹಾಗೆ ಕನಸಲ್ಲಿ ವಿಷ್ಣು ಬಂದಂತೆ. ಮಗು, ನಿನ್ನ ಸೇವೆ ನನಗೆ ಒಪ್ತಪ್ಪ, ಬಹಳ ಚೆನ್ನಾಗಿ ಸೇವೆ ಮಾಡಿದ್ದೀಯ, ನಿನಗೇನು ಬೇಕು ಕೇಳ್ಕೊ ಅಂದ ವಿಷ್ಣು. ಇವನ್ ಸಂತೋಷಕ್ಕೆ ಪಾರವೇ ಇಲ್ಲಲ್ವಾ. ತನ್ನ ಸಮಸ್ಯೆಗಳ ದೊಡ್ಡ ಪಟ್ಟಿ ಓದಿದ. ಆರೋಗ್ಯದ ಚಿಂತೆ, ಕೆಲಸದ ಚಿಂತೆ, ವ್ಯಾಪಾರದಲ್ಲಿ ಬೆಳವಣಿಗೆ ಆಗುವ ಚಿಂತೆ. ಇದೆಲ್ಲ ಮಾಡಬೇಕಾದ್ರೆ ನನ್ನ ಆರೋಗ್ಯ ಸರಿ ಆಗಬೇಕು ಸ್ವಾಮಿ. ಆರೋಗ್ಯನೇ ಕೆಟ್ಟೋಗಿದೆ ನಂದು ಅಂತ ಹೇಳ್ಕೊಂಡ. ಉದ್ಧಾರ ಮಾಡು ಅಂತ ಬೇಡ್ಕೊಂಡ. ಆಗಲಿ ಮಗು, ಎಲ್ಲ ಒಳ್ಳೆಯದಾಗುತ್ತೆ. ಆದರೆ ಒಂದು ಕೆಲಸ ಮಾಡಬೇಕು ನೀನು. ನಿಮ್ಮೂರಲ್ಲಿ ನಿಮ್ಮ ಮನೆ ಹಿಂಭಾಗದಲ್ಲಿ ಒಂದು ಸಣ್ಣ ಬೆಟ್ಟ ಇದೆಯಲ್ವಾ? ಹೌದು ಇದೆ ಅಂದವ. ಒಂದು ಕೆಲಸ ಮಾಡು, ಆ ಬೆಟ್ಟ ಏರೋಕೆ ಶುರು ಮಾಡಿದಾಗ ಬಲಗಡೆಗೆ, ಅಂದರೆ 10 ಮೆಟ್ಲು ಹತ್ತೋ ಬಲಗಡೆಗೆ ಒಂದು ಕಲ್ಲು ಬಂಡೆ ಇದೆ. ಅದನ್ನು ನಿಧಾನವಾಗಿ ತಳ್ಕೊಂಡು ಬೆಟ್ಟದ ತುದಿಗೆ ತಗೊಂಡು ಹೋಗ್ಬೇಕು. ಅದನ್ನು ಭಾರ ಕಷ್ಟ ಅನ್ಬೇಡ. ಅದನ್ನು 3 ತಿಂಗಳು ಪ್ರಯತ್ನ ಮಾಡಿ ಈ ಕಲ್ಲು ಬಂಡೆನ ಗುಡ್ಡ ತುದಿಗೆ ತಗೊಂಡು ಹೋಗ್ಬಿಡು. ನಿನಗೆ ಯಶಸ್ಸು ಸಿಗುತ್ತದೆ. ಆ ನಂತರ ಇಲ್ಲೇ ಬಂದು ಧ್ಯಾನ ಮಾಡು. ನಿನಗೆ ದರ್ಶನ ಕೊಟ್ಟು ನಿನ್ನ ಸಮಸ್ಯೆ ಪರಿಹಾರ ಆಯಿತು ಅಂತ ಹೇಳ್ತೀನಿ ಅಂದ. ಹುಡುಗ ಉತ್ಸಾಹದಿಂದ ಓಡಿದ ಊರಿಗೆ. ಬೆಟ್ಟಕ್ಕೆ ಹೋದ. ಅವನು ಹೇಳ್ದಂಗೆ ಕರೆಕ್ಟು. 10 ಮೆಟ್ಲು ಹತ್ತುವಾಗ ಒಳಗಡೆಗೆ ಒಂದು ಕಲ್ಲು ಬಂಡೆ ಇದೆ. ಅದನ್ನು ನೋಡಿದ ತಕ್ಷಣ ಅವನ ಉತ್ಸಾಹ ಎಲ್ಲ ಜರ್ರ ಅಂತ ಇಳಿದೋಯ್ತು. ದೊಡ್ಡ ಬಂಡೆ, ಅಸಾಧ್ಯವಾದ ದೊಡ್ಡ ಬಂಡೆ ಅದು. ಇದನ್ನ ಬೆಟ್ಟದ ಮೇಲೆ ಹೇಗೆ ತೊಗೊಂಡು ಹೋಗೋದು ಅಂತ ಹೇಳೋಕೆ ಸುಲಭ. ತೊಳ್ಳೋದು ಹೇಗೆ? ಇದನ್ನ ಮೇಲೆ ತೊಗೊಂಡು ಹೋಗ್ಬೇಕಲ್ಲ. 1000 ಜನ ತೊಳ್ಳಿದ್ರು ಅಲ್ಗಾಡೋ ಬಂಡೆ ಅಲ್ಲ ಅದು. ಏನು ಮಾಡೋದಪ್ಪ ಇನ್ನ ಅಂದ. ದೇವರೇ ಹೇಳಿದ್ದಾನಲ್ಲ, ಮಾಡಿ ನೋಡೋಣ ಅಂದ. ಪ್ರತಿದಿನ ಬೆಳಗ್ಗೆ ಸಾಯಂಕಾಲ 2 ಗಂಟೆ ಕಾಲನ್ನು ಜೋರಾಗಿಟ್ಕೊಂಡು ಬಂಡೆ ಒತ್ತಿ ಮೇಲಕ್ಕೆ ತೊಳ್ಳೋಕೆ ಪ್ರಯತ್ನ ಮಾಡ್ದ. ಸುಸ್ತಾಗಿ ಬಿಡೋದು 2 ಗಂಟೆ. ಬಂಡೆ ಒತ್ತೋದು ಮೇಲೆ ಹೋಗೋದಕ್ಕೆ. ಅದೇನು ಅಲ್ಗಾಡ್ಲಿಲ್ಲ. ಮನೆಗೆ ಬಂದ, ಹಸುವಾಗ್ತಿತ್ತು, ಸುಸ್ತಾಗಿತ್ತು. ಊಟ ಮಾಡ್ದ, ನಿದ್ದೆ ಮಾಡ್ದ, ಮತ್ತೆ ಪ್ರಯತ್ನ ಮಾಡ್ದ. ಮರುದಿವಸ 3 ತಿಂಗಳು ಇದೇ ರೀತಿ ಬೆಟ್ಟದ ಮೇಲೆ ಹೋಗೋದು, ಕಲ್ಲನ್ನು ತಳ್ಳೋದು. ಅದೇನು 1 ಇಂಚು ಮಿಸ್ ಕಾಡ್ಲಿಲ್ಲ ಕಲ್ಲು. 3 ತಿಂಗಳು ಆದ್ಮೇಲೆ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಧ್ಯಾನ ಮಾಡ್ದ. ಸ್ವಾಮಿ, ನೀ ಹೇಳ್ದಂಗೆ ಮಾಡಿದೆ ನಾನು, ಆದರೆ ಬಂಡೆ ಅಲುಗಾಡ್ತಿಲ್ಲ. ಅದು ಬೆಟ್ಟದ ಮೇಲೆ ಹೋಗೋಕೆ ಹೆಂಗ್ ಸಾಧ್ಯ? ನನ್ನ ಗತಿ ಏನು ಅಂತ ಕೇಳ್ದ. ಆಗ ವಿಷ್ಣು ಹೇಳಿದ್ನಂತೆ, ಮೂರ್ಖ, ಬುದ್ಧಿ ಇದೆಯಾ ನಿನಗೆ? ಎಲ್ಲ ಸರಿಯಾಗಿಲ್ವ ನಿನಗೆ? ಆ ದಿನ ಶ್ರಮ ಹಾಕಿ ಬಂದು ನಿನ್ನ ದೇಹ ಗಟ್ಟಿಯಾಗಿಲ್ವಾ? ಈಗ ರೋಗ ಇದೆಯಾ ನಿನಗೆ? 3 ತಿಂಗಳಲ್ಲಿ ನೋಡಿದ್ದೀಯಾ ನೀನು ಅಂದ. ಚೆನ್ನಾಗಿ ಸುಸ್ತಾಗಿ ಬಂದು ಚೆನ್ನಾಗಿ ಊಟ ಮಾಡ್ತೀಯಾ, ಚೆನ್ನಾಗಿ ನಿದ್ದೆ ಮಾಡ್ತೀಯಾ, ಗಮನಿಸಿ ನೋಡು. ಮುಖದಲ್ಲಿ ಕಳೆ ಬಂದಿದೆ, ವ್ಯಾಪಾರ ಕೂಡ ಚೆನ್ನಾಗಿದೆ ಅಲ್ವಾ ಈಗ? ಅವನು ಅನ್ಕೊಂಡ, ಹೌದಲ್ವೇ, ಆರೋಗ್ಯದಲ್ಲಿ ಏನು ತಕರಾರಿಲ್ಲ. ಒಂದು ಮಾತ್ರೆ ತಿಂದಿಲ್ಲ ನಾನು 3 ತಿಂಗಳಿಂದ. ಅವನಿಗೆ ಗೊತ್ತಾಯ್ತು, ಈ ಬಂಡೆ ಒತ್ತುವುದರಿಂದ ಬಂಡೆ ಮೇಲೆ ಹೋಗಲಿಲ್ಲ, ಒತ್ತಿ ನನ್ನ ದೇಹ ಗಟ್ಟಿಯಾಯಿತು. ಆರೋಗ್ಯ ಚೆನ್ನಾಗಾಗಿ ವಿಚಾರ ಚೆನ್ನಾಗಿ ಬಂತು,
ವ್ಯಾಪಾರ ಕೂಡ ಚೆನ್ನಾಗಾಯ್ತು ನಂದು ಅಂತ ತೃಪ್ತಿಯಿಂದ ಒಂದು ನಗೆಯ ನಕ್ಕೂ ವಿಷ್ಣುವಿಗೆ ನಮಸ್ಕಾರ ಮಾಡಿ ಬಂದಂತೆ. ಅದಕ್ಕೆ ಸ್ನೇಹಿತರೆ, ನಾವು ಬರೀ ನಮ್ಮ ಆರೋಗ್ಯದ ಬಗ್ಗೆ ಚಿಂತೆ ಮಾಡ್ತಾನೆ ಇದ್ರೆ ಅದರಲ್ಲೇ ಹೂತೋಗ್ಬಿಡ್ತೀವಿ. ಅದರಿಂದ ಹೊರಗಡೆ ಬಂದು ಧನಾತ್ಮಕವಾಗಿ ಬೇರೊಂದು ವಿಚಾರದ ಬಗ್ಗೆ ಯೋಚನೆ ಮಾಡಿದಾಗ ನಮ್ಮ ಸಮಸ್ಯೆಗಳು ಎಷ್ಟು ಚೆನ್ನಾಗಿ ಪರಿಹಾರ ಆಗ್ತವಲ್ವಾ. ನಾವು ಯಾವಾಗಲೂ ಹಾಗೇನೆ ತೊಂದರೆ ಇದೆ ಅಂದ್ಕೊಂಡು ಕೂತ್ಕೊಂಡು ಹೋಗ್ತಾ ಇದ್ರೆ ತೊಂದರೆಯಲ್ಲೇ ಮುಳುಗೋಗ್ತೀವಿ. ಹಾಗಾಗಿ ದಯವಿಟ್ಟು ಚಿಂತೆ ಮಾಡುವುದನ್ನು ಇವತ್ತೇ ಬಿಟ್ಬಿಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.